ಎಲ್ರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ. ಜಾಸ್ತಿ ಬರ್ತಾ ಇದೆ ಅಪ್ಡೇಟು. BCCI ತಗೊಂಡಿದೆ ನಿರ್ಧಾರನ. RCB ಸ್ಟ್ಯಾಂಪ್ ಆ್ಯಂಡ್ ಕೇಸ್ ಏನಾಯಿತು, ಕಾಲು ತುಳಿತದಲ್ಲಿ 11 ಜನ ತೀರ್ಕೊಂಡ್ರಲ್ಲ. ಸೊ ಇದು ನ್ಯಾಷನಲ್ ವೈಡ್ ಸುದ್ದಿ ಅಲ್ಲ, ಇಂಟರ್ನ್ಯಾಷನಲ್ ವೈಡ್ ಸುದ್ದಿ ಆಗೋಗ್ಬಿಟ್ಟಿತ್ತು. ಎಷ್ಟೋ ದಿನ ನ್ಯೂಸ್ ಪೇಪರಲ್ಲಿ ಹೆಡ್ಲೈನ್ಸಲ್ಲಿ ಬಂತು. ಸೊ ಈ ಮ್ಯಾಟ್ರಿಂದ BCCI ಅವರು ಇವಾಗ ಒಂದು ಸ್ಟ್ರಾಂಗ್ ಡಿಸಿಷನ್ನ ತಗೊಂಡಿದ್ದಾರೆ, ಆ್ಯಕ್ಷನ್ ತಗೊಂಡಿದ್ದಾರೆ. RCB ಮೇಲಲ್ಲ, ಆ್ಯಕ್ಷನ್ ಅವರ ರೂಲ್ಸ್ಗಳನ್ನೇ ತಗೊಂಡಿದ್ದಾರೆ. ರೂಲ್ಸ್ಗಳನ್ನ ಇವಾಗ ಹೊಸದಾಗಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಬರೀ IPL ಟ್ರೋಫಿ ಗೆಲ್ಲೋರ್ಗೂ ಮಾತ್ರ ಸೀಮಿತವಾಗಿತ್ತು BCCIನ ರೂಲ್ಸು. ಅಲ್ಲಿಂದ ಈಚೆ ಕಡೆ ಬಂದಾದ ಮೇಲೆ BCCIನ ರೂಲ್ಸ್ ಅದು ಇದು ಎಲ್ಲ ಏನೋ ಕಂಟ್ರೋಲಲ್ಲಿರಲಿಲ್ಲ. ಬಟ್ ಇವಾಗ ಕಂಟ್ರೋಲಿಗೆ ತೊಗೊಂಬರ್ಬೇಕು ಈ ಥರ ಒಂದು ಸೀನ್ ಆಗಿರೋದ್ರಿಂದ ಬರೀ RCB ಮಾತ್ರ, ನನ್ನ ಪ್ರಕಾರ ಇದೆಲ್ಲೂ ಈಚೆ ಕಡೆ ಆಗೋದಿಲ್ಲ. RCB 18 ವರ್ಷ ಆದಮೇಲೆ ಗೆದ್ದಿದ್ದನ್ನೇ ಈ ಥರ ಒಂದು ಸೀನ್ ಆಗಿರೋದು. ಬೇರೆಯವರು ಟ್ರೋಫಿ ಗೆಲ್ತು ಅಂದರೆ ಈ ಥರ ಅಂತೂ ಖಂಡಿತ ಸೀನ್ಗಳೆಲ್ಲ ಆಗದೇ ಇಲ್ಲ. RCB 18 ವರ್ಷ ಆದಮೇಲೆ ಗೆದ್ದಿರೋದಕ್ಕೆ ಈ ಥರ ಒಂದು ದೊಡ್ಡ ಜನಸಾಗರ ಬಂದಿದ್ರಿಂದನೇ ಈ ಥರ ಆಗಿದ್ದು. RCB ಇನ್ನೂ ಒಂದ್ಸಲ ಟ್ರೋಫಿ ಗೆದ್ರೂ ಕೂಡ ಈ ಥರ ಈ ರೇಂಜಿಗೆಲ್ಲ ಆಗೋದಿಲ್ಲ. 18 ವರ್ಷದ ರೊಚ್ಚು ಕಿಚ್ಚು ಎಲ್ಲ ಏನಿತ್ತು ಫ್ಯಾನ್ಸಿಗಳಲ್ಲಿ, ಸೊ ಅದರಿಂದ ಆಗಿರುವಂಥ ಸೀನ್ ಇದು. ಬಟ್ ಅದನ್ನು ಟು ಬೀನ್ ಎ ಸೇಫರ್ ಸೈಡು ಈ ಥರ ಎಲ್ಲ ಆಗಿದೆ, ಮುಂದೆ ಈ ಥರ ಆಗೋದು ಬೇಡ ಅಂತ BCCI ಅವರು ಈ ಥರ ಒಂದು ನಿರ್ಣಯನ ತಗೊಂಡಿದ್ದಾರೆ. BCCI ಸೆಕ್ರೆಟರಿ ದೈವಾಜಿತ್ ಸೈಕಿ ಅವ್ರು ಬಂದ್ಬಿಟ್ಟು ಅಫಿಷಿಯಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಥರ ರೂಲ್ಸ್ಗಳನ್ನ ನಾವು ಇಂಪ್ಲಿಮೆಂಟ್ ಮಾಡಿದ್ವಿ. ಪೋಸ್ಟ್ ಸೀಸನ್ ಆದಮೇಲೆ ಇವರು ಇದನ್ನು ಫಾಲೋ ಅಪ್ ಮಾಡಬೇಕು, ಗೆದ್ದಿರುವಂಥ ತಂಡ ಅಂದರೆ ಪಟ್ಟನಾಗೆ ಆರ್ಗನೈಸ್ ಮಾಡ್ಬಿಡೋದು. ಟೂರ್ನಮೆಂಟ್ ಮುಗಿದ ತಕ್ಷಣ, ಫೈನಲ್ಸ್ ಗೆದ್ದಿದ ತಕ್ಷಣ ನೆಕ್ಸ್ಟ್ ದಿನ ಫುಲ್ಲು ಅಜ್ಜಿ ಧಮಾಕ, ಅವನಜ್ಜಿ ಸೆಲೆಬ್ರೇಷನು, ಓಪನ್ ಬಸ್ ಪೆರೇಡು, ಅದು ಇದು ಇವೆಂಟ್ಗಳು ಮಾಡ್ಕೊಂಡು ತಿರುಗಾಡೋದು ಅವೆಲ್ಲ ನಡೆಸಂಗಿಲ್ಲ ಇನ್ಮೇಲೆ. ಆಫ್ಟರ್ 3 ಡೇಸು ಕೊಟ್ಟಿರುವಂಥ ಟೈಮ್ ಲೈನ್ ಬಂದ್ಬಿಟ್ಟು 72 to 96 hours. ಸೊ ಇದ್ರ ಒಳಗಡೆ ಇವರು ಆ ಇವೆಂಟು ಎಲ್ಲ ಏನು ಮಾಡ್ಕೊತಾರೆ, ಅದರಂದರೆ ಸೆಲೆಬ್ರೇಷನಲ್ಲಿ ಏನು ಮಾಡ್ಕೊತಾರೆ, ಫ್ಯಾನ್ಸ್ಗಳ ಮಧ್ಯ ಹೋಮ್ ಟೌನಲ್ಲಿ ಏನು ಸೆಲೆಬ್ರೇಟ್ ಮಾಡಿದ್ರೆ ಅದನ್ನು 72 hours ಆದಮೇಲೆ ಮಾಡಬೇಕಂತೆ. ಸೊ ಈ ಥರ ಮುಂಚೆ ಗೈಡ್ಲೈನ್ಸ್ ಇರಲಿಲ್ಲ. 72 hours ಆದಮೇಲೆ ಇಡಬೇಕು, ಅದಿರಬೇಕು, ಇದಿಡಬೇಕು ಅಲ್ಲ. ಪಟ್ಟನಂಗೆ RCB 24 hours ಆಗಿರಲಿಲ್ಲ ಗುರು, 24 hours ಆಗಿರಲಿಲ್ಲ, ವಿತಿನ್ 12 to 12 hours. ಸೊ ಪಟ್ಟನಂಗೆ ಕರ್ಕೊಬಂದರು, ಹಾಕೊಂಡು ಅವನ ಅಜ್ಜಿ ಅಲ್ಲಿ ಮ್ಯಾಚ್ ಮುಗಿದಿದೆ, ಬೆಳಗ್ಗೆ ಫ್ಲೈಟ್ ಹತ್ತಿರ ಬಂದರು ಬೆಂಗಳೂರಿಗೆ, ಸೆಲೆಬ್ರೇಟ್ ಮಾಡಿದ್ರು. ಅಜ್ಜಿ ಇರೋ ಬರೋದೆಲ್ಲ ಆಯಿತು. 72 hours ಆಲ್ಮೋಸ್ಟ್ ಒಂದು 3 ದಿನ ಆದಮೇಲೆ ಸೆಲೆಬ್ರೇಟ್ ಮಾಡಬೇಕು, 3ನೇ ದಿನ ಅಥವಾ 4ನೇ ದಿನ ಸೆಲೆಬ್ರೇಟ್ ಮಾಡಬೇಕು ಅಂತ ಇವಾಗ ಅಫಿಷಿಯಲಿ ಗೈಡ್ಲೈನ್ಸಲ್ಲಂತೂ ಬಂದಿದೆ. ಜೊತೆಗೆ BCCI ಕಡೆಯಿಂದ ಪರ್ಮಿಷನ್ ತೊಗೊಬೇಕಂತೆ, ಕ್ಲಿಯರೆನ್ಸ್ ತೊಗೊಬೇಕಂತೆ. ಇವಾಗ RCB ಗೆದ್ರೆ ಮತ್ತೊಂದು ಸಲ ಹೋಗ್ಬಿಟ್ಟು BCCI ಹತ್ರ ಅಪ್ರೂವಲ್ ತೊಗೊಬೇಕು, ನಾವು ಈ ಥರ ಒಂದು ಇವೆಂಟ್ ಮಾಡ್ತಾ ಇದ್ದೀವಿ, ಇದಕ್ಕೊಂದು ಅಪ್ರೂವಲ್ ಕೊಡಿ ಅಂತ. ಮುಂಚೆ ಆಗಿತ್ತು ಅಂದರೆ ಯಾವ ಬದನೇಕಾಯಿ ಯಾವ BCCIನೂ ಕೇಳೋಂಗಿಲ್ಲ, ಯಾರನ್ನೂ ಕೇಳೋಂಗಿಲ್ಲ, ಬಂದು ಅವನ ಅಜ್ಜಿ ಹಾಕೊಂಡು ನುಗ್ಗು ಸೆಲೆಬ್ರೇಟ್ ಮಾಡೋಣ ಹತ್ರ ಇತ್ತಂತೆ. ಸೊ ಇವಾಗ ಗೈಡ್ಲೈನ್ಸ್ ತೊಗೊಂಬಂದರೆ ಬರೀ BCCI ಇದು ಮಾತ್ರ ಅಂತಲ್ಲ, BCCI ಯಾವಾಗ ಅಪ್ರೂವಲ್ ಕೊಡುತ್ತೆ ಅಂತಂದರೆ, ಸೊ ಈ ಕಡೆ ಲೋಕಲ್ ಬಾಡೀಸ್ಗಳಿಂದ ಎಲ್ಲ ಕಡೆಯಿಂದನೂ ಕೂಡ ಅಪ್ರೂವಲ್ ಇರಬೇಕಂತೆ. BCCI ಹೇಳೋ ಪ್ರಕಾರ ಲೋಕಲ್ ಅಥಾರಿಟೀಸು ಇನ್ಕ್ಲೂಡಿಂಗ್ ಪೊಲೀಸ್, ಸ್ಟೇಟ್ ಅಡ್ಮಿನಿಸ್ಟ್ರೇಷನು, ಜೊತೆಗೆ ಮುನಿಸಿಪಾಲ್ ಬಾಡೀಸ್, ಸೊ ಇವರಿಂದ ಎಲ್ಲರಿಂದನೂ ಅಪ್ರೂವಲ್ ಇತ್ತು ಅಂತ ಅಂದರೆ ನಾವು ಅಲ್ಲಿ ಅಪ್ರೂವಲ್ ಕೊಡ್ತೀವಿ ಮೇಯ್ನಾಗೆ. ಸೊ ಎಲ್ಲರಿಂದನೂ ಅಪ್ರೂವಲ್ ತೊಗೊಂಡು ಇವರು ಈ ಥರ ಒಂದು ಇವೆಂಟ್ನ ಆರ್ಗನೈಸ್ ಮಾಡ್ಕೊಬಹುದು. ಆ್ಯಂಡ್ ಫ್ರಾಂಚೈಸ್ಗೂ ಕೂಡ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ, ಬರೀ ಇದು ಪೊಲೀಸವರು ಅವರು ಇವರು ಎಲ್ಲ ಕಂಟ್ರೋಲ್ ಮಾಡುವಂಥದ್ದಲ್ಲ. ಫ್ರಾಂಚೈಸ್ ಕಡೆಯಿಂದನೂ ಕೂಡ ರಾಬಸ್ಟ್ ಸೆಕ್ಯೂರಿಟಿ ಅನ್ನೋದು ಇರಬೇಕು, ಎಕ್ಸ್ಟ್ರೀಮ್ ಲೆವೆಲ್ ಸೆಕ್ಯೂರಿಟಿ ಅಂತೂ ಇರಬೇಕು. ಅವರು ಎಲ್ಲಿಂದ ಫ್ಲೈಟಿಂದ ಅರೈವ್ ಆಗೋ ಟೈಮಿಂದ ಹಿಡ್ಕೊಂಡು ಇವೆಂಟ್ ಮುಗಿಯೋವರೆಗೂ ಕೂಡ ಹೆವಿ ಸೆಕ್ಯೂರಿಟಿ, ಅಂದರೆ ಪ್ಲೇಯರ್ಸ್ಗಳಿಗೆ ಆಗಿರಲಿ ಎಲ್ಲೂ ಏನೂ ಆಗದೆ ಇರೋ ಥರ ಫ್ರಾಂಚೈಸ್ ಕೂಡ ನೋಡ್ಕೊಬೇಕು. ಅಷ್ಟು ಸೆಕ್ಯೂರಿಟಿನ ಅವರು ಕೂಡ ಕೊಡಬೇಕಾಗತ್ತೆ, ಬರೀ ಪೊಲೀಸವರಿಗೆ ಬಿಟ್ಬಿಡೋದಲ್ಲ ಅಂತಲೇ ಹೇಳಿದ್ದಾರೆ. ಆ್ಯಂಡ್ ಇನ್ನೂ ಒಂದೇನು ಅಂತಂದರೆ ಕರ್ನಾಟಕ ಗೌರ್ಮೆಂಟನ್ನು ಕೂಡ ಹೊಸ ಬಿಲ್ನ ಪಾಸ್ ಮಾಡಬೇಕು ಅಂತ ಅನ್ಕೊಂತ ಇದೆ, ಕ್ರೌಡ್ ಮ್ಯಾನೇಜ್ಮೆಂಟ್ ಬಿಲ್ ಅಂತ. ಸೊ ಈ 11 ಜನ ಏನು ತೀರ್ಕೊಂಡ್ರು, ಸೊ ಇದರಿಂದ ಬುದ್ಧಿ ಕಲ್ತ್ಕೊಂಡ್ರು ಅಂತ ಕರ್ನಾಟಕ ಗೌರ್ಮೆಂಟು ಈ ಥರ ಒಂದು ತೊಗೊಬರ್ಬೇಕು ಅಂತ ನೋಡ್ತಾ ಇದ್ದಾರೆ. ಆ್ಯಂಡ್ ಇದರಲ್ಲೂ ಕೂಡ ಏನೋ ಸೀರಿಯಸ್ ಆಗಿ ಆ್ಯಕ್ಷನ್ನ ತೊಗೊತಾರಂತೆ. ಈ ಬಿಲ್ಲು ಪಾಸ್ ಆಗಿದೆಯೋ ನನಗೆ ಗೊತ್ತಿಲ್ಲ, ಒಟ್ಟಲ್ಲಿ ಕ್ರೌಡ್ ಮ್ಯಾನೇಜ್ಮೆಂಟ್ ಬಿಲ್ ಅಂತ ತೊಗೊಂಬಂದಿದ್ದಾರೆ. ಆ್ಯಂಡ್ ಏನಾಗುತ್ತೋ ಗೊತ್ತಿಲ್ಲ ಗುರು, ಇವೆಲ್ಲ ಸೀರಿಯಸ್ ಆಗಿ ತೊಗೊಳೋದಿಲ್ವೋ, ಒಂಥರ ಕಾನೂನು ವ್ಯವಸ್ಥೆ ಸುವ್ಯವಸ್ಥೆ ಅನ್ನೋದು ಯಾವ ರೇಂಜಿಗೆ ಹದಗೆಟ್ಟಿದೆ ಇಂಡಿಯಾದಲ್ಲಿ ಅನ್ನೋದು ಗೊತ್ತಿರೋದೇನೆ. ತಪ್ಪು ಮಾಡಿದವ್ರು ಎಲ್ಲೋ ಇರ್ತಾನೆ, ತಪ್ಪು ಮಾಡದೇ ಇರೋರು ಎಲ್ಲೋ ಇರ್ತಾರೆ, ತಪ್ಪೇ ಮಾಡಿರಲ್ಲ ಅವರು ಎಲ್ಲೆಲ್ಲೋ ಸಿಕ್ಕಾಕೊಂಡಿರ್ತಾರೆ. ಏನೋ ಪೆನಾಲ್ಟಿ ಆಗ್ತಾರಂತೆ ಅಡ್ಮಿನಿಸ್ಟ್ರೇಷನಲ್ಲಿರೋರಿಗೆ, ಜೊತೆಗೆ ಜೈಲಿಗೆ ಕೂಡ 3 ವರ್ಷ ಆಡ್ತಾರಂತೆ ಇನ್ ಕೇಸ್ ಈ ಥರ ಏನಾದರೂ ಆಯಿತು, ಸಿವಿಯರ್ ಆಗಿ ಆಯಿತು ಅಂತ ಅಂದಾಗ. ಸೊ ನನ್ನ ಪ್ರಕಾರ ಈ ಥರ ಸಿವಿಯರ್ ಆಗೆಲ್ಲ ಏನೂ ಆಗೋದಿಲ್ಲ. ಈ ಬಿಲ್ ಏನು ಪಾಸ್ ಮಾಡ್ತಾ ಇದ್ದಾರೆ ಎಲ್ಲ ಕಳೆದೇ ಹೋಗುತ್ತೆ ಅಂತ ಹೇಳಬೇಕು. ಎಲ್ಲ ಮೂಲೆ ಹೋಗಿ ಸೇರ್ಕೊಬಿಡ್ತದೆ ಈ ಬಿಲ್ಲು. ಇವಾಗ ರೀಸೆಂಟಾಗಿ ಒಂದು ಸ್ಟ್ಯಾಂಪ್ ಆ್ಯಂಡ್ ಕೇಸ್ ಆಗಿರೋದ್ರಿಂದ ಸೊ ಈ ಥರ ಸ್ವಲ್ಪ ಪ್ರೊಜೆಕ್ಟ್ ಮಾಡ್ತಾಯಿದ್ದಾರೆ, ಈ ಥರ ತೊಗೊಬರ್ಬೇಕು ಅಂತ. ಗೊತ್ತಿರೋದನ್ನು ಏನೇನಾಗುತ್ತೆ ಅಂತ ಇಂಡಿಯಾದಲ್ಲಿ ಏನು ಹೇಳಬೇಕಾ, ಅದನ್ನು ಸ್ಪೆಷಲಾಗಿ. ಒಟ್ಟಲ್ಲಿ BCCI ಅಂತೂ ಮಾಡಿರುವಂಥದ್ದು ಸ್ಟ್ರಿಕ್ಟ್ ರೂಲ್ಸೇ, ಅದು ಫಾಲೋ ಅಪ್ ಆಗೇ ಆಗುತ್ತೆ. ಈ ಕಡೆ ಗೌರ್ಮೆಂಟ್ ಅವ್ರು ಫಾಲೋ ಮಾಡ್ತಾರೋ ಮಾಡಲ್ಲ, ಒಟ್ಟಲ್ಲಿ BCCI ಅಂತೂ ಖಂಡಿತ ಫಾಲೋ ಅಪ್ ಮಾಡೇ ಮಾಡುತ್ತೆ.
ನೋಡೋಣ ಅದೇನೇನಾಗುತ್ತೆ ಅಂತ. ಒಟ್ಟಿನಲ್ಲಿ ಇನ್ನು ಫ್ಯೂಚರಲ್ಲಿ ನನ್ನ ಪ್ರಕಾರ ಈ ಥರ ಅಂತ ಸೀನ್ಗಳು ಆಗೋದು ಸಿಕ್ಕಾಪಟ್ಟೆ ರೇರು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.